ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 9/1/2026 ಮಾರ್ಕೆಟ್ನಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಸೆನ್ಸೆಕ್ಸ್ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಇದಕ್ಕಿಂತ ಮುಂಚೆ ಒಂದು ರಿಮೈಂಡರ್ ಏನಪ್ಪಾ ಅಂದ್ರೆ, ನಿನ್ನೆ ನಿಮಗೊಂದು ಈ ರೀತಿಯ ಪ್ಯಾಟರ್ನ್ ಆಗಿರೋದ್ ಬಗ್ಗೆ ರಿಮೈಂಡಿಂಗ್ ಪಾಯಿಂಟ್ ಕೊಟ್ಟಿದ್ದೆ. ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ. ಅದರ ಪ್ರಕಾರ ಮಾರ್ಕೆಟ್ ಮಿನಿಮಮ್ ಅಂದ್ರೆ ಇಷ್ಟು ಬರಬಹುದು ಅನ್ನುವ ಸಂಕೇತವನ್ನ ಕೂಡ ಕೊಟ್ಟಿದೆ ಅಂಡ್ ಮಾರ್ಕೆಟ್ ಬಂದಿದೆ ಕೂಡ. ಓಕೆ, ಇದನ್ನೇ ಮಾರ್ಕೆಟ್ ನಲ್ಲಿ ಅನ್ನೋದು ನೀಟ್ ಆಗಿರುವ ಅನಾಲಿಸಿಸ್ ಮಾಡೋದು ಅಂಡ್ ಅದನ್ನ ಯೂಸ್ ಮಾಡೋದು. ಅಂಡ್ ನಿನ್ನೆ 26,100 ಮಾರ್ಕೆಟ್ ಬ್ರೇಕ್ ಡೌನ್ ಆಯ್ತು, ಬಟ್ ಹೋಲ್ಡ್ ಆಗ್ಲಿಲ್ಲ. ಇವತ್ತು ನೋಡ್ಕೊಳ್ತೀರಿ, ಮೊದಲನೇ ಕ್ಯಾಂಡಲ್ 1 ಅವರ್ ಕ್ಯಾಂಡಲ್ ಬ್ರೇಕ್ ಡೌನ್ ಆದ್ಮೇಲೆ ಒಂದು ಸಲಾನು ಮಾರ್ಕೆಟ್ ಹಿಂದ್ ನೋಡದೇನೆ ಕಂಟಿನ್ಯೂಸ್ಲಿ ಕ್ಲೋಸ್ ಆಗಿದ್ದು 25,900. ಐ ಇವನ್ ಪೋಸ್ಟೆಡ್ 25,900 ಕೆಳಗಡೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಇದೆ. ಸೊ ಇದನ್ನ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಇನ್ನೂ ಕೆಳಗಡೆ ಹೋಗುವ ಸಾಧ್ಯತೆ ಹೆವಿ ಇದೆ ಅಂತ ಹೇಳಿ. ಓಕೆ, ಎನಿವೇ ಎಲ್ಲರೂ ಆಪ್ಷನ್ ಬಾಯಿಂಗ್ ಇದ್ದ, ಸ್ಪೆಷಲಿ ಆನ್ ದ ಪುಟ್ ಸೈಡ್ ಸಾಕಷ್ಟು ದುಡ್ಡು ಮಾಡಿದಿರ ಅಂತ ಅನ್ಕೊಳ್ತೀನಿ. ಓಕೆ, ಎನಿವೇ ಲಿವಿಂಗ್ ಇಸ್ ಆಲ್ ಥಿಂಗ್ಸ್ ಪಾಯಿಂಟ್ ಹಿಯರ್. ಚಾರ್ಟ್ ನ ಡೇ ಆಂಗಲ್ ಶಿಫ್ಟ್ ಮಾಡೋಣ ಅಂತ ತಿಳ್ಕೊಳ್ಳಿ ಶುರು ಮಾಡೋಣ. ನೀವ್ ಏನ್ ಕಾಣ್ತೀರಿ ಅಂತ ಹೇಳಿ. ಸೊ ನೋಡ್ಕೋತೀರಿ, ಮಾರ್ಕೆಟ್ ಹ್ಯಾಸ್ ಗಿವನ್ ಅಬೌಟ್ 1% ಫಾಲ್, 263 ಪಾಯಿಂಟ್ಸ್ ಫಾಲ್. ಓಕೆ, ಅಂಡ್ ಮಾರ್ಕೆಟ್ ಈಗ ಅಂತ ಸ್ಟ್ರಕ್ಚರ್ಲಿ ನಿಮ್ಗೆ ಅನಿಸ್ತಾ ಇದೆ ಅಲ್ಲ, ನೆಗೆಟಿವ್ನೇ ಆಗಿದೆ ಅಂತ ಹೇಳಿ. ಓಕೆ, ಅಂಡ್ ಇನ್ನೂ ಒಂದು ಲೈಕ್ ಸೆನ್ಸೆಕ್ಸ್ ಅಲ್ಲಿ ಈ ರೀತಿ ಲೈಕ್ ಪ್ಯಾನಲ್ ಚಾನಲ್ ಕೂಡ ಡ್ರಾ ಮಾಡಿದ್ದೆ, ಅದನ್ನ ತೋರಿಸ್ತೀನಿ. ಸೆನ್ಸೆಕ್ಸ್ ಅಲ್ಲಿ ಬ್ರೇಕ್ ಡೌನ್ ಕೂಡ ಅದರದ್ದು ಆಗಿದೆ. ಓಕೆ, ಎನಿವೇ ಮೇಜರ್ ಲೆವೆಲ್ಗಳ ಜೊತೆ ಮೂವಿಂಗ್ ಎವರೇಜ್ ಹಾಕೊಳ್ಳಿ ಫಸ್ಟ್ಗೆ. ಇವತ್ತು 20-day ಮೂವಿಂಗ್ ಎವರೇಜ್ ಮತ್ತೆ 50-day ಮೂವಿಂಗ್ ಎವರೇಜ್ ಎರಡೂ ಮಾರ್ಕೆಟ್ ಸಾಕಷ್ಟು ಲೈಕ್ ಹೆವಿ ಲೈಕ್ ವಾಲ್ಯೂಮ್ ಇಂದ ಬ್ರೇಕ್ ಡೌನ್ ಮಾಡಿದ್ದು. ದಿಸ್ ಇಸ್ ಗೋನ್ ಟು ಬಿ ಅ ಬಿಗ್ಗೆಸ್ಟ್ ಮೊಮೆಂಟಮ್. ಕ್ಯಾನ್ ದಿ ಟ್ರ್ಯಾಕ್ ಕ್ಯಾನ್ ಟಿಲ್ 25,700 ಅನ್ಕೋತೀನಿ. ಸೊ 25,700 ಇಂಪಾರ್ಟೆಂಟ್ ಲೆವೆಲ್, ಮೇಜರ್ ಸಪೋರ್ಟ್ ಅಂತ ಮಾರ್ಕ್ ಮಾಡ್ಕೊಂಡೆ. ಓಕೆ, ಇಂಪಾರ್ಟೆಂಟ್ ಇದೆ ಬಾಟಮ್ ಅಲ್ಲಿ. ಓಕೆ, ಈಗ ಮಾರ್ಕೆಟ್ ನಿಂತಿರುವ ಜಾಗ 25,900. ಐ ರಿಪೀಟ್ ಯು, ಇದು ಕೂಡ ಒಂದು ಇಂಪಾರ್ಟೆಂಟ್. 25,900 ಅಂದ್ರೂ ಕೂಡ 25,880 is exact number. I repeat here, 25,880 is exact number. ಓಕೆ, ಇಷ್ಟು ತಿಳ್ಕೊಂಡ ಮೇಲೆ ನೀವು ಬರೋದು 1 ಅವರ್. ಸೊ 1 ಅವರ್ ಆಂಗಲ್ ಇಂದ ಅಬ್ಸರ್ವ್ ಮಾಡ್ಕೊಳ್ಳಿಕ್ ಶುರು ಮಾಡಿ. ಓಕೆ, 26,000 ಒಂದು ಸೈಕಾಲಜಿಕಲ್ ನಂಬರ್ ಲೆವೆಲ್. ಲುಕ್ ಅಟ್ ಹಿಯರ್, ಅದನ್ನ ಮಾರ್ಕ್ ಮಾಡಿರ್ತೀರಿ ಆಸ್ ಅ ರೆಸಿಸ್ಟೆನ್ಸ್ ಅಂತ ಹೇಳಿ. ಓಕೆ, ಈಗ ಓಪನಿಂಗ್ ಆಂಗಲ್ ಇಂದ ಶುರು ಮಾಡೋಣ ಅನಾಲಿಸಿಸ್ ಮಾಡ್ಲಿಕ್ಕೆ. ಸೊ ಸ್ವಿಚಿಂಗ್ ಟು 15 minutes ನಾವು. ಸೊ ಮಾರ್ಕೆಟ್ ಏನ್ ಮಾಡಿದೆಪ್ಪ ಅಂದ್ರೆ, ಫಾಲ್ ಆಗಿದ್ದು, ಆಮೇಲೆ ಸ್ವಲ್ಪ ಬೇಸ್ ಮಾಡಿದ್ದು, ಈಗ ಮತ್ತೆ ಬ್ರೇಕ್ ಡೌನ್ ಆಗುವ ಹಂತಕ್ಕೆ ಬಂದು ಇಟ್ಕೊಂಡಿದೆ. ಓಕೆ, ನಾಳೆ ಮಾರ್ಕೆಟ್ 25,920, 25,930, 40 ಓಪನ್ ಆದ್ರೆ ಏನೋ ಪ್ರಾಬ್ಲಮ್ಸ್. ಮಾರ್ಕೆಟ್ ಜಸ್ಟ್ ಶಾರ್ಟ್ ಕವರಿಂಗ್ ಆಗಿದ್ದು, ಪ್ರಾಫಿಟ್ ಬುಕ್ ಆಗಿರುತ್ತೆ ಸೆಲ್ ಮಾಡಿದ್ದವ್ರದ್ದು. ಆಮೇಲೆ ಮತ್ತೆ ಮಾರ್ಕೆಟ್ ಸ್ಲೋಲಿ ಸೈಡ್ವೇಸ್ ಟು ನೆಗೆಟಿವ್ ಆಗ್ತಾ ಬರಬಹುದು. ಇದು ಒಂದು ಕಾರಣ ಈಸಿ ಇರೋದು. ಇಲ್ಲ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾನಪ್ಪ ಅಂದ್ರೆ ಲಾಜಿಕಲಿ ನೋಡ್ಕೊಳ್ತೀರಿ, ಇದನ್ನ ದಾಟ್ಕೊಂಡ್ರೆ ಲುಕ್ ಅಟ್ ಹಿಯರ್. ಸೊ 25,940 ಲೆವೆಲ್ ಅನ್ಕೊಳ್ಳಿ, ಇದನ್ನ ದಾಟ್ಕೊಂಡ್ರು ಸ್ಲೋಲಿ ಸೈಡ್ ವೇಸ್ ಮಾಡ್ತಾ 26,000 ಹೋಗ್ಬಹುದು. ಬಿಕಾಸ್ ಸೆಲ್ಲಿಂಗ್ ಪ್ರೆಷರ್ ಬಹಳ ಸ್ಟ್ರಾಂಗ್ ಇದೆ. ಸೊ ಇದಕ್ಕೆ ರೀಸನ್ ಏನು ಸರ್? ಬೇಕಾದಂಗೆ ಬಿತ್ತಾ ಇವತ್ತು, ಏನ್ ಕತೆ ಏನು? ಓಕೆ, ಸೊ ಐ ವಿಲ್ ಗಿವ್ ಯು ಇಂಪಾರ್ಟೆಂಟ್ ರೀಸನ್ಸ್ ಹಿಯರ್. ಸೊ ಏನಪ್ಪಾ ಅಂದ್ರೆ, US ಏನ್ ಮಾಡಿದೆ, ರಷ್ಯಾ ಮೇಲೆ ಸ್ಯಾಂಕ್ಷನ್ ಹಾಕ್ತಿರೋಕ್ಕೋಸ್ಕರ ಅಂಡ್ ಅದೊಂದು ಬಿಲ್ ಪಾಸ್ ಮಾಡಿದೆ. ಸೊ ಯಾರ್ಯಾರು ನೀವು US ಲೈಕ್ ರಷ್ಯಾದಿಂದ ಏನಾದ್ರು ಖರೀದಿ ಮಾಡ್ತೀರಾ ಅಂದ್ರೆ ಅವ್ರಿಗೆ 500% ಮಿನಿಮಮ್ ತಾರೀಫ್ ಹಾಕ್ತಿದ್ದಾರೆ. ಡೆಫಿನೆಟ್ಲಿ ನಾವಂತೂ ತಗೊಳ್ತಾ ಇದೀವಿ. ಇಂಡಿಯಾ, ಚೈನಾ, ಬ್ರೆಜಿಲ್ ಆರ್ ಟಾರ್ಗೆಟ್. ಓಕೆ, ಯಾಕೆಂದ್ರೆ ನಾವು ಬ್ರಿಕ್ಸ್ ನೇಷನ್ ಅಂತೂ ಇದೀವಿ, ಅದು ಗೊತ್ತಿದೆ. ಅದಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಟ್ರಂಪ್. ಇದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದ್ದು, ಹೆವಿ 500% ತಾರೀಫ್. ಇದು ಲೈಕ್ ಡಿಸ್ಟ್ರಪ್ಟಿವ್ ಅಂಡ್ ಕನಾಟ್ ಬಿ ಈಸಿಲಿ, ಬಿಕಾಸ್ ಈವನ್ IT ಸೆಕ್ಟರ್ಸ್ ಕೂಡ ಇದನ್ನ ತಡ್ಕೊಳ್ಳಿಕ್ ಆಗೋಲ್ಲ ಅಂತ ಸ್ಥಿತಿ ಆಗಿದೆ. ಮ್ಯಾಕ್ರೋ ಎಕನಾಮಿಕ್ ಅನ್ಸ್ಟಾಬಿಲಿಟಿ ಕ್ರಿಯೇಟ್ ಆಗಿರೋದ್ರಿಂದ ಮಾರ್ಕೆಟ್ ಹ್ಯಾಸ್ ಗಿವನ್ ಅ ಹ್ಯೂಜ್ ನೆಗೆಟಿವ್ನೆಸ್. ಸೊ ನಾಳೆ ಇದೇ ಸ್ಥಿತಿನ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ ಅಂತ ಅನ್ಕೊಳ್ತೀನಿ, ಬಿಕಾಸ್ ಆಫ್ ದಿಸ್ ರಷ್ಯನ್ ಆಕ್ಟ್ 2025 ಸ್ಯಾಂಕ್ಷನ್ಡ್ ಬೈ ಡೊನಾಲ್ಡ್ ಟ್ರಂಪ್. ಓಕೆ, ಇವನಿರುವವರೆಗೂ ಅಂತೂ ಮಾರ್ಕೆಟ್ನ ಹಾಳು ಮಾಡೋದಂತೂ ಬಿಡೋದಿಲ್ಲ. ಓಕೆ, ದಟ್ಸ್ ಮೇನ್ ರೀಸನ್ ಯಾಕೆ ಮಾರ್ಕೆಟ್ ಈ ರೀತಿ ಬಿತ್ತು ಅಂತ ಹೇಳಲಿಕ್ಕೆ. ಓಕೆ, ಮಾರ್ಕೆಟ್ ಗ್ಯಾಪ್ ಡೌನ್ ಮತ್ತೆ 25,800 ಹತ್ರ ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೈಕಾಲಜಿಕಲ್ ನಂಬರ್ ಇದೆ. ವಾಪಸ್ ಮಾರ್ಕೆಟ್ ಇಲ್ಲಿ ಗ್ಯಾಪ್ ನ ಫಿಲ್ ಅಪ್ ಮಾಡ್ಬಿಟ್ಟು ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೋಬಹುದು. ಇದೊಂದು ಶಾರ್ಟ್ ಕವರಿಂಗ್ ರ್ಯಾಲಿ ಕೂಡ ಆಗಿರ್ಬೋದು, ಬಿಕಾಸ್ ಪ್ರಾಫಿಟ್ ಬುಕ್ಕಿಂಗ್ ಗೆ ಸೆಲ್ ಮಾಡಿದವರು ಇಲ್ಲಿಂದ ಮಾರ್ಕೆಟ್ ನ ಸ್ವಲ್ಪ ಪುಲ್ ಬ್ಯಾಕ್ ಮಾಡಬಹುದು. ಆಮೇಲೆ ಇಲ್ಲಿಂದ ರಿವರ್ಸ್ ಆಗ್ತಾ ಇರುವಾಗ ಕಾಣಬಹುದು. ಇಲ್ಲ ಗ್ಯಾಪ್ ಡೌನ್ 25,840 ಹತ್ರ ಆಗಿದ್ದು, ಲೈಕ್ ಫ್ಲಾಟ್ ಗ್ಯಾಪ್ ಡೌನ್ ಆಗಿದೆ. ಇದನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಮಾಡ್ತಾ 25,730 ಬರ್ಬೋದು. ಇದು ಎರಡನೇ ವೇ ಆಫ್ ಥಿಂಕಿಂಗ್. ಇವನ್ ಗ್ಯಾಪ್ ಅಪ್ ಆಗ್ಬೋದಾ? ಲುಕ್ ಹಿಯರ್, ಮಾರ್ಕೆಟ್ ಹೆವಿ ನೆಗೆಟಿವ್ ಇದೆ.
ಯಾವುದೇ ರೀತಿ ಗುಡ್ ನ್ಯೂಸ್ ಬಂದರೆ ಅನ್ಕೊಳ್ಳೋಣ, ಆ ರೀತಿ ಆಗತ್ತಂತೆ. ಎನಿವೇ ಗುಡ್ ನ್ಯೂಸ್ ಬಂದರೂ ಕೂಡ ಅಥವಾ ಸ್ವಲ್ಪನೂ ಮಾರ್ಕೆಟ್ ಏನಾದರೂ ಚೇತರಿಸ್ಕೊಂಡು 25,930-40 ಹತ್ರ ಓಪನ್ ಆಗಿದೆ. ಓಕೆ, ಲುಕ್ ಈ ರೀತಿ ಓಪನ್ ಆಗಿದೆ. ಇವಾಗ ಆಬ್ವಿಯಸ್ಲಿ ಏನಿದೀವಿ ಸರ್, ಪ್ರೆಷರ್ ಇದೀವಿ. ಓಪನಿಂಗ್ ಕ್ಯಾಂಡಲ್ ಏನಾಗುತ್ತೆ, ದೊಡ್ಡ ಫಸ್ಟ್ ಕ್ಯಾಂಡಲ್ನೇ ರೆಡ್ ಕ್ಯಾಂಡಲ್ ಆಗ್ತಾ ಸ್ಲೋಲಿ ನೆಗೆಟಿವ್ ಮಾಡುತ್ತೆ. ಇಲ್ಲಿ ಬಂದು ಇದನ್ನು ಬ್ರೇಕ್ ಡೌನ್ ಮಾಡಿ ಕಂಟಿನ್ಯೂ ಹೋಗುವ ಸಾಧ್ಯತೆನೇ ಹೆವಿ ಇದೆ. ಓಕೆ, ಎಲ್ಲ ಆಂಗಲ್ ಇಂದ ಡಿಸ್ಕಷನ್ ಆಯ್ತು. ಆಪ್ಷನ್ ಚೇನ್ ನೋಡ್ಕೊಳ್ಳಿ. ಓಪನೆಂಟಸ್ ಹೆವಿಲಿ ಬಿಲ್ಟ್ ಅಪ್ ಆನ್ ದ ಕಾಲ್ ಸೈಡ್ ಹಿಯರ್ ನಾವು. ಸೊ 26,140 ಇಲ್ಲಿ 62,25,900. ವೆರಾಸ್ 25,900 ಪುಟ್ ನಲ್ಲಿ ಈಗೂ ಕೂಡ 62 ಲಕ್ಷ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಇದೆ ಅವ್ರದ್ದು ಲೈಕ್ ಮಾರ್ಕೆಟ್ ಕುಡ್ ಬಿ ಲೈಕ್ ಹೋಲ್ಡಿಂಗ್ ಪಾಯಿಂಟ್ ಅಂಡ್ 2,500 ಅಂತೇಳಿ. ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಕೆಳಗಡೆ ಕ್ಲೋಸ್ ಆಗಿದ್ದು ನಾಳೆ ಅದೇ ರೀತಿ ಕಂಟಿನ್ಯೂ ಆದ್ರೆ ಇಲ್ಲಿ ಪುಟ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಕಾಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಮಾರ್ಕೆಟ್ ಇನ್ನೂ ಕೆಳಗಡೆ ಹೋಗುವ ಸಾಧ್ಯತೆ ಹೆವಿ ಇದೆ. ಎನಿವೇ ನಾಳೆ ಫ್ರೈಡೆ, ಸೊ ಡೆಫಿನೆಟ್ಲಿ ನಿಮಗೆ ಲೈಕ್ ಬ್ಲಾಕ್ ಫ್ರೈಡೆ ಆಗಿ ಇದನ್ನ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಇಲ್ವಾ ನೋಡೋಣ. ಓಕೆ, ಎನಿವೇ ಇದೊಂದು ನಿಮ್ಗೆ ಪೋಸ್ಟ್ ಮಾಡಿದ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಇಲ್ಲೊಂದು ಸಪೋರ್ಟ್ ಟ್ರೆಂಡ್ ಲೈನ್ ಇದೆ ಅಂತೇಳಿ. ಓಕೆ, ಲೈಕ್ ಹೆವಿ ಸಪೋರ್ಟ್ ಲೈನ್ ಇರೋದ್ರಿಂದ ಕಾಶಿಯಸ್ ಆಗಿರಿ, ಲೈಕ್ ಸೆಲ್ಲಿಂಗ್ ತಗೊಳ್ಳೋದು ಬೇಡ ಅಥವಾ ಸ್ವಲ್ಪ ನಿಧಾನವಾಗಿರಿ ಅಂತ ಹಾಕಿದ್ದೆ. ಮಾರ್ಕೆಟ್ ನೋಡ್ಕೊಳ್ತೀರಿ ಯಾವಾಗ ಬ್ರೇಕ್ ಡೌನ್ ಮಾಡಿದ್ನು 24,700 ಮಾರ್ಕೆಟ್ ಕಂಟಿನ್ಯೂಸ್ಲಿ ಕೆಳಗಡೆ ಬೀಳ್ತಾ ಬಂದ. 84,162 ಹತ್ರ ಎಕ್ಸ್ಪೈರಿ ಆಯಿತು. ಓಕೆ, ಎನಿವೇ ಈಗ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತ ತಿಳ್ಕೊಳ್ಳಿಕ್ಕೆ ನಾ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ಬಿಡ್ತೀನಿ. ಸೊ ಈಗ ಸ್ಟ್ರಕ್ಚರ್ಲಿ ಮಾರ್ಕೆಟ್ ಡಿಸ್ಟರ್ಬ್ ಆಯಿತು, ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿದೆ. ಸಪೋರ್ಟ್ ಲೈನ್ ಈಸ್ ಅರೌಂಡ್ 84,100 ಹತ್ರ ಇದೆ ಆಸ್ ಅ ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾರ್ಕ್ ಮಾಡ್ಕೊಂಡೆ. ಓಕೆ, ಈಗ ಅದೇ ರೀತಿ ಈಗ ಬ್ರೇಕ್ ಡೌನ್ ಆದ್ಮೇಲೆ ಇವೆಲ್ಲ ಲೇಬಲ್ಗಳು ಏನಪ್ಪ ಲೈಕ್ ರಿಜೆಕ್ಷನ್ಸ್. ಸೊ 84,500 ಇಸ್ ಅ ಮೇಜರ್ ರಿಜೆಕ್ಷನ್ ಪಾಯಿಂಟ್. ಸೊ ಫ್ರೀ ವೇ ಅಂತ ಅನ್ಸೋದು ಜಸ್ಟ್ ಲೈಕ್ ನಿಫ್ಟಿ ತರ ನೋಡ್ದಂಗೆನೆ ಹೌದು. 84,100 ಕೆಳಗಡೆ ಬ್ರೇಕ್ ಬಿದ್ರೆ 83,800 ನಿಮ್ಮ ಟಾರ್ಗೆಟ್ ಆಗುತ್ತೆ. ಸೊ ಲುಕ್ ಅಟ್ ಹಿಯರ್ 83,800 ಒಂದು ಲೆವೆಲ್ ಹಾಕಿರ್ತೀನಿ, ಹಿಂದೆ ನೋಡ್ಕೊಳ್ಳಿ ಅಲ್ಲಿ ಮೇಜರ್ ಗ್ಯಾಪ್ ಏರಿಯಾ ಇದೆ, ಇದನ್ನ ಮಾರ್ಕೆಟ್ ಫಿಲ್ಅಪ್ ಕೂಡ ಮಾಡ್ಕೋಬಹುದು. ಓಕೆ, ಇದು ಫ್ರೀ ವೇ ಇದೆ. ಇಲ್ಲ ಮಾರ್ಕೆಟ್ ಇದರ ಝೋನ್ ಒಳಗಡೆ 84,300 ಅಥವಾ 84,100 ಒಳಗಡೆ ಆದ್ರೆ ಸೆಡ್ ವೇ ಆಗುತ್ತೆ, ಅವಾಯ್ಡ್ ಮಾಡ್ಬಿಡಿ. ಬೇರೆ ಇವನ್ ದಾಟಿ ಮೇಲ್ಗಡೆ ಹೋದ್ರು ಕೂಡ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದೆ, ಅಷ್ಟೊಂದು ಈಸಿ ಇರೋದಿಲ್ಲ, ಅಥವಾ ಬೌಂಡ್ರಿ ಟ್ರೇಡಿಂಗ್ ಮಾಡ್ತಾ ಕುತ್ಕೋಬಹುದು. ಓಕೆ, ಡೂ ಚೆಕ್ ಹಿಯರ್, ಈಸಿ ಸಿಸ್ಟಮ್ ಈಸ್ ಅವೈಲೇಬಲ್ ಹಿಯರ್ ಇನ್ ಸೆನ್ಸೆಕ್ಸ್. ಬಟ್ ಓನ್ಲಿ ಥಿಂಗ್ ಇಸ್ ದಟ್ ಮಾರ್ಕೆಟ್ 84,500 ಬೈ ಮಿಸ್ಟೇಕ್ ದಾಟಿದ್ರೆ, ಐ ರಿಪೀಟ್ ಹಿಯರ್, ಬೈ ಮಿಸ್ಟೇಕ್ ದಾಟಿದ್ರೆ ಒಂದು ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಸೊ ಆವಾಗ ಒಂದು ಶಾರ್ಟ್ ಕವರಿಂಗ್ ಸ್ಪೀಡ್ ಆಗಿ ಲೈಕ್ ಬುಲಿಶ್ ಮೊಮೆಂಟಮ್ ಆಗಿ ಕನ್ವರ್ಟ್ ಕೂಡ ಆಗ್ಬೋದು. ಸೊ look at here ಬ್ಯಾಂಕ್ ನಿಫ್ಟಿ. ಸೊ ಕಂಪ್ಯಾರಿಟಿವ್, ರಿಪೀಟ್ ಹಿಯರ್, ಕಂಪ್ಯಾರಿಟಿವ್ ಟು ಅದರ್ ಇಂಡೆಕ್ಸಸ್ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಕಡಿಮೆ ಬಿದ್ಕೊಂಡಿದೆ. ಓಕೆ, ಹಾರ್ಡ್ಲಿ ನೋಡ್ಕೊಳ್ತೀರಿ ಟಾಪ್ ದಿಂದ 60,000ದಿಂದ ಮಾರ್ಕೆಟ್ ಬಂದು ಕ್ಲೋಸ್ ಆಗಿರೋದು 59,700. ಸೊ ಕಂಪ್ಯಾರಿಟಿವ್ಲಿ ಇನ್ನು ಬ್ಯಾಂಕ್ ಹ್ಯಾಸ್ ಅ ಸ್ಟ್ರಾಂಗರ್ ಲೈಕ್ ಇನ್ ದ ಸಿಸ್ಟಮ್ ಕಂಪೇರ್ ಟು ಆಲ್ ಅದರ್ಸ್. ಓಕೆ, ಇವಾಗ ಏನು ಕೆಲಸ ಮಾಡೋಣ, ಪ್ಯಾರಲ್ ಚಾನಲ್ ತಗೊಳ್ತೀನಿ, ಮೇಲಿಂದ ಇಲ್ಲಿ ಕೆಳಗೆ ಡ್ರಾ ಮಾಡ್ತೀನಿ. ಲುಕ್ ಅಟ್ ಹಿಯರ್ ದಿಸ್ ಟ್ರೆಂಡ್ ಲೈನ್ ಅಂಡ್ ಮಾರ್ಕೆಟ್ ಈಗ ಕ್ಲೋಸ್ ಆಗಿರೋದು. ಮೊನ್ನೆ ಅದಕ್ಕಿಂತ ಮುಂಚೆ ಲೈಕ್ ಇದು ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗ್ಲಿಕ್ಕೆ ಕಾರಣ ಆಗಿದ್ದು ಈ ಟ್ರಯಾಂಗ್ಯುಲರ್ ಪ್ಯಾಟರ್ನ್. ಸೊ ಅದರ ಹತ್ರನೇ ಬಂದು ಕ್ಲೋಸ್ ಆಗಿರೋದ್ರಿಂದ ನಾನೇನ್ ಮಾಡ್ತೀನಿ, ಇಲ್ಲೂ ಒಂದು ಲೆವೆಲ್ ನ ಕಾಪಿ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಲುಕ್ ಅಟ್ ಹಿಯರ್, ಕಂಟ್ರೋಲ್ ಸಿ. ಓಕೆ, ಸೊ ದಿಸ್ ಇಸ್ ಅ ಮೇಜರ್ ಲೆವೆಲ್ ಹಿಯರ್, 59,600 ಲೆವೆಲ್. ಓಕೆ, ಬೌಂಡ್ರಿ ಬಿಟ್ವೀನ್ ದಿಸ್ ಒನ್ ಲೈಕ್ ಇದೊಂದು ಟ್ರೆಂಡ್ ಲೈನ್ ರಿಜೆಕ್ಷನ್ ಮತ್ತು 59,600 ಒಳಗಡೆ ಇದ್ರೆ ಆದಷ್ಟು ಮೊಮೆಂಟಮ್ಗಳು ಬೌಂಡ್ರಿ ಹತ್ರನೇ ಇರುತ್ತೆ, ಇಲ್ಲಿಂದ ಸ್ಕ್ಯಾಲ್ಪ್ಸ್ ಮಾಡಬಹುದು ಅಷ್ಟೇ. ಬೇರೆ 59,600 ಕೆಳಗಡೆ ಹೋದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ 59,200. ವೆರಾಸ್ ಮಾರ್ಕೆಟ್ ಬೈ ಮಿಸ್ಟೇಕ್ ಇದನ್ನ ಬ್ರೇಕ್ಔಟ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ 60,000 ಅಂಡ್ ನೆಕ್ಸ್ಟ್ ಟು ದ ಹೈಯರ್ ಲೆವೆಲ್. ಇವು ಮಾತ್ರ ಫ್ರೀ ವೇ ಇದೆ, ಇಲ್ಲ ಅಂದ್ರೆ ಮಾರ್ಕೆಟ್ ಸೈಡ್ ವೇ, ಇವನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಆಂಗಲ್ ಇಂದ ಕೂಡ ಥಿಂಕ್ ಮಾಡಿದ್ರು. ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ. ಮಾರ್ಕೆಟ್ ನಲ್ಲಿ ಫಿನ್ ನಿಫ್ಟಿ ಕೂಡ ಜಾಸ್ತಿ ಏನು ಬಿದ್ದಿಲ್ಲ, 0.65%. ಬಟ್ ಲುಕ್ ಅಟ್ ಹಿಯರ್ 27,800 ಬ್ರೇಕ್ ಡೌನ್ ಮಾಡಿದ್ದು. ಜಸ್ಟ್ ಲೈಕ್ ನಿಮಗೆ ಬ್ಯಾಂಕ್ ನಿಫ್ಟಿ ತರನೇ ಒಂದು ಲೆವೆಲ್ಸ್ ಕೆಳಗಡೆ ಅದನ್ನ ಮಾರ್ಕ್ ಮಾಡಿ ಇಟ್ಕೋತೀನಿ, 27,600. ಓಕೆ, ಸೊ ಅಗೇನ್ ಇಲ್ಲೂ ಕೂಡ ಬೌಂಡ್ರಿ ಬಿಟ್ವೀನ್ 27,800 ಆರ್ 27,600 ಇರ್ಬೋದು. ಅಂಡ್ ಇದ್ರ ಜೊತೆಗೆ ಮೇಲ್ಗಡೆ ಇರುವ ಮೇಲ್ಗಡೆ ಇರುವ ಪ್ಯಾರಲ್ ಟ್ರೆಂಡ್ ಲೈನ್ ಚಾನಲ್ ನ ಮಾರ್ಕ್ ಮಾಡಿ ಇಟ್ಕೊಳ್ತೀನಿ. ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಥವಾ ಇಲ್ಲಿ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಿ. ಬ್ರೇಕ್ಔಟ್ ಆದ್ರೆ 27,900 ಎಕ್ಸ್ಪೆಕ್ಟ್ ಮಾಡ್ತೀರಿ, ಇಲ್ಲ 27,600 ಅಂದ್ರೆ ಕೆಳಗಡೆ ಫ್ರೀ ವೇ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕತ್ತೀರಿ. ಅದೊಂದು ಮಾತ್ರ ನೀಟಾಗಿರುವ ಥಿಂಕಿಂಗ್. ಓಕೆ, ಇದನ್ನ ಬಿಟ್ರೆ ನಿಮಗೆ ಲಾಸ್ಟ್ ಆಗಿ ಕಾಣ್ತಾ ಇರೋದು ಮಿಡ್ ಕ್ಯಾಪ್ ನಿಫ್ಟಿ ಹೆವಿಲಿ ವರ್ಸ್ಟ್ ಎಫೆಕ್ಟೆಡ್ ಹಿಯರ್. ಎಂ ಪ್ಯಾಟರ್ನ್ ಮಾಡ್ಕೊಂಡಿತ್ತು ಮೊನ್ನೆ ಲೈಕ್ 7th ನಿನ್ನೆ. ಸೊ ಬ್ರೇಕ್ ಡೌನ್ ಆದ್ಮೇಲೆ ಕಂಟಿನ್ಯೂಸ್ಲಿ ಇದು ಕೆಳಗಡೆ ಬಿದ್ದಿದೆ. ವೆರಸ್ ನಿಫ್ಟಿನಲ್ಲಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ಆಗಿತ್ತು, ನೆನ್ಪಿಟ್ಕೊಂಡಿದ್ದೆ ಅನ್ಕೋತೀನಿ. ಸೊ ಎನಿವೇ ಈಗ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಮೇಜರ್ ಸಪೋರ್ಟ್ ಅಂತ ಕಾಯ್ತಾ ಇರೋದು 13,700.
ಬೇಕಂದ್ರೆ 1 ಅವರ್ ಹಾಕಿ ನಿಮಗೆ ಕ್ಲಿಯರ್ ಆಗಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಲುಕ್ ಆಟ್ ಹಿಯರ್ 13,700 ಲೆವೆಲ್ ಎಕ್ಸಾಕ್ಟ್ಲಿ. ಎಸ್, ದಿಸ್ ಒನ್. ಇದನ್ನ ಮಾರ್ಕೆಟ್ ಬಿಟ್ಕೊಟ್ರೆ ದೆನ್ ವಿ ಆರ್ ಥಿಂಕಿಂಗ್ ಅಬೌಟ್ 13,600. ಓಕೆ, ಬಿಕಾಸ್ ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಇದೆ ನೋಡ್ಕೋಬಹುದು ಇಲ್ಲಿ. ಓಕೆ, ಫೇಲ್ಯೂರ್ ಕ್ಯಾನ್ ಲೀಡ್ ಟು 13,600 ಈಸಿ ವೇ ಹಿಯರ್. ಓಕೆ, ಎನಿವೇ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದ್ರೆ ಲೈಕ್ ಸೈಡ್ ವೇಸ್ ಟು ಅಪ್ ಸೈಡ್ ಅಂತ ತಿನ್ಕೊಳ್ಳಿ. ಅಷ್ಟೊಂದು ಕಾಲ್ ಬೈಂಗ್ ಮಾಡೋದೇ ಹೋಗಿದ್ರೆ ಲೈಕ್ ಯು ಕ್ಯಾನ್ ಗೋ ಫಾರ್ ಸ್ಟ್ರಾಟಜಿ ಆಂಗಲ್, ಸ್ಟ್ರಾಂಗಲ್ ಆಂಗಲ್ ಅಂತ ಹೋಗಿ. ಇಲ್ಲ ಅಂದ್ರೆ ಇಲ್ಲಿ ಸೆಲ್ಲಿಂಗ್ ಪ್ರೆಷರ್, ಬೈಂಗ್ ಪ್ರೆಷರ್ಲಿ ಮಾರ್ಕೆಟ್ ಸೈಡ್ ವೇ ಹೋಗುತ್ತೆ. ಅಷ್ಟೊಂದು ಬೈಂಗ್ ಇದು ದುಡ್ಡು ಆಗ್ಲಿಕ್ಕೆ ಸಾಧ್ಯನೇ ಇಲ್ವಾ. ಓಕೆ, ಬೇರೆ 13,750 ಕೆಳಗಡೆ ಹೋದ್ರೆ ಈಸಿ ವೇ ಇದೆ, ಯು ಕ್ಯಾನ್ ಟ್ರೇಡ್ ಇವನ್ ಫ್ಲಾಟ್ ಗ್ಯಾಪ್ ಅಥವಾ ಗ್ಯಾಪ್ ಡೌನ್ ಆಂಗಲ್ ಇಂದ ಕೂಡ ಥಿಂಕ್ ಮಾಡಿದ್ರು. ಓಕೆ, ಈವನ್ ನಾಳೆ ನೀವು ಟ್ರೇಡ್ ಮಾಡಲಿಕ್ಕೆ ಬೆಸ್ಟ್ ಸ್ಟಾಕ್ಗಳನ್ನ ಅಂತ ಡಿಸ್ಕಷನ್ ಮಾಡಿದ್ರೆ ಎವ್ರಿ ಟೈಮ್, ಓಕೆ ಲಿಕ್ಕೆ ಎವ್ರಿ ಬೆಸ್ಟ್ ಸ್ಟಾಕ್ಗಳು ಎಲ್ಲವೂ ನೆಗೆಟಿವ್ ಆಗಿ ಕನ್ವರ್ಟ್ ಆಗಿದ್ದು IT ಸೆಕ್ಟರ್ಸ್. ಎಸ್ಪೆಷಲಿ ನಿಮ್ಗೆ ಒಂದು ನಂಬರ್ ಹೇಳ್ತೀನಿ, TCS ಅಲ್ಲಿ ನೋಡ್ಕೊಳ್ತೀರಿ 3,200. ಇದನ್ನ ಮಾರ್ಕೆಟ್ ಮೊನ್ನೆ ಡಿಫೆಂಡ್ ಮಾಡಿದ್ದ, ಅಲ್ಲಿವರೆಗೂ 3,300 ಕರ್ಕೊಂಡು ಹೋಗಿದ್ದಾನೆ. 3,200 ಲುಕ್, ಟ್ರೆಂಡ್ ಲೈನ್ ಫೇಲ್ ಆಗಿದೆ. ಮೊನ್ನೆ ಎಕ್ಸ್ಪೆಕ್ಟೇಷನ್ ಮಾಡಿದೆ 3,200 ಬ್ರೇಕ್ ಡೌನ್. ಈಗ ನಾಳೆ ಅದನ್ನ ಬ್ರೇಕ್ ಡೌನ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ಒನ್ ಸೈಡ್ ಮೊಮೆಂಟಮ್ ಬರುವ ಸಾಧ್ಯತೆ ಇದೆ, ಎಂಜಾಯ್ ಮಾಡ್ಬೋದು. ಸೊ ಐದರ್ ಕಾಲ್ ರೇಟಿಂಗ್ ಅಥವಾ ಫ್ಯೂಚರ್ ಶಾರ್ಟ್ ಇಂದ ಈಸಿ ಇನ್ಕಮ್ ಆಗುತ್ತೆ ಟು ಚೆಕ್ ಹಿಯರ್. JSW ಸ್ಟೀಲ್ ಹ್ಯಾಸ್ ಹಾರ್ಡ್ ಹಿಟ್, ಫುಲ್ಲಿ ಹಿಟ್ ಆಗಿತ್ತು ಅಂಡ್ ಬೇರಿಶ್ ಕನ್ವರ್ಟ್ ಆಗಿದೆ ಪ್ಯೂರ್ ಅಂಡ್ ಪ್ಯೂರ್. ಸೊ ನಾಳೆ ಲೋ ಬ್ರೇಕ್ ಆದರೆ ಕಂಡೀಷನ್ ಡೌನ್ ಸೈಡ್ ಎಕ್ಸ್ಪೆಕ್ಟೆಡ್ ಇದೆ ಆಲ್ಮೋಸ್ಟ್ ಆಲ್ ಸ್ಟಾಕ್ಸ್. ಈವನ್ ಹೀರೋ ಮೋಟರ್ ಕಾಪ್ ಲುಕ್ ಹಿಯರ್, ಹಿಂಡಾಲ್ಕೋ ಲುಕ್ ಹಿಯರ್. ಆಲ್ರೆಡಿ ಮೊದಲೇ ಇದು ನಿಮಗೆ ಇನ್ವರ್ಟೆಡ್ ಹ್ಯಾಮರ್ ಆಗಿತ್ತು, ಇವನ್ ಬ್ರೇಕ್ ಡೌನ್ ಆಗಿ ಗ್ಯಾಪ್ ಡೌನ್ ಆಗಿ ಕಂಟಿನ್ಯೂಸ್ ನೆಗೆಟಿವ್ ಆಗಿದೆ. ರೆಡ್ಡೀಸ್ ಇವತ್ತು ಮುಂಜಾನೆ ಡಿಸ್ಕಷನ್ ಮಾಡಿದ್ವಿ, ಸೊ ಅಬೌಟ್ 1,200 ಆಸ್ಪಾಸ್ ಡಿಸ್ಕಷನ್ ಮಾಡಿದ್ವಿ, ಆಲ್ರೆಡಿ ಬಂದಿದೆ ಕೂಡ. ನಾಳೆ ಕೂಡ ಇದನ್ನೇ ನೀವು ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬಹುದು. ಲುಕ್ ಆಟ್ ದಿಸ್ ಲೆವೆಲ್ ಮೇಜಸ್ ಅಬೌಟ್ 1,200. ಸೊ ಇದರ ಕೆಳಗಡೆ ಹೋದ್ರೆ ಹೈ ಚಾನ್ಸ್ ಇದೆ ಕಂಟಿನ್ಯೂ ಆಗ್ಬಹುದು. ವೆರಸ್ ರಿಲಯನ್ಸ್ ಇಸ್ ಹಾರ್ಡ್ ಹಿಟೆಡ್ ಹಿಯರ್, ಮೊನ್ನೆಯಿಂದಾನೆ ಬೀಳ್ತಾ ಇದೆ ಅಂಡ್ ಇವಾಗ ಲೈಕ್ ಆಬ್ವಿಯಸ್ಲಿ ಇವರು ಹೆವಿ ಇಂಪೋರ್ಟ್ ಮಾಡ್ಕೋತಾರೆ ರಷ್ಯನ್ ಆಯಿಲ್ನ. ಸೊ ಡೆಫಿನೆಟ್ಲಿ ಇವ್ರಿಗೆ ಇಫೆಕ್ಟ್ ಆಗೇ ಆಗುತ್ತೆ ಅಂಡ್ ಆ ಇಫೆಕ್ಟ್ ನೀವು ನೋಡ್ಕೋತಿದ್ರಿ ಮೊನ್ನೆಯಿಂದ ಫ್ರಮ್ ದ ಟಾಪ್ 1,600 to 1,470. ಇಟ್ಸ್ ಅ ಲೈಕ್ ಬಿಗ್ ಫಾಲ್ ಸಿನ್ಸ್ ಸೋ ಮೆನಿ ಇಯರ್ಸ್. ಅಬೌಟ್ 8% ಫಾಲ್ ಫ್ರಮ್ ದ ಟಾಪ್. 8% ಸಾಮಾನ್ಯವಾಗಿ ಫಾಲ್ ಈ ರೀತಿ ಆಗಲಿಲ್ಲ ಓಕೆ ಇತ್ತೀಚೆಗೆ. ಎನಿವೇ ಲೈಕ್ ಅಟ್ ಹಿಯರ್ ಎಸ್ಪೆಷಲಿ ICICI ಬ್ಯಾಂಕ್ ನೋಡಿದ್ರೆ ಪಾಸಿಟಿವ್ ಇಲ್ಲದೆ, ಇನ್ನೂ ಒಂದು ಇದರೊಳಗೆ ಲೈಕ್ ಹೆವಿ ಆಂಟಿಸಿಪೇಷನ್ ಇದೆ ಮಾರ್ಕೆಟ್ನಲ್ಲಿ ಗುಡ್ ರಿಸಲ್ಟ್ಸ್ ಬಗ್ಗೆ. ಅಂಡ್ ಈವನ್ ಎಸ್ಪೆಷಲಿ ಬ್ಯಾಂಕಿಂಗ್ ಸ್ಟಾಕ್ಗಳು ಅಷ್ಟೊಂದು ಬಿದ್ದಿಲ್ಲ. ಇನ್ಫೋಸಿಸ್ ನೋಡ್ಕೋತೀರಿ, ಇದು ಕೂಡ ಟರ್ನಿಂಗ್ ಕಂಪ್ಲೀಟ್ಲಿ ಟರ್ನ್ ದ ನೆಗೆಟಿವ್ ಹಿಯರ್. ಈವನ್ LT ಹಿಯರ್ ಲುಕ್ ಹಿಯರ್. ಸೊ ನಿನ್ನೆ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಮೇಲೆಗಡೆ ಹೋಗಬಹುದು ಅಂತ ಹೇಳಿ, ಬಿಕಾಸ್ ಹೈ ಸ್ಟ್ರಕ್ಚರ್ ಅಂಡ್ ದಟ್ ಕಂಪ್ಲೀಟ್ಲಿ ವ್ಯಾನಿಶ್ಡ್ ಬಿಕಾಸ್ ಆಫ್ 500% ತಾರೀಫ್ ರೇಟ್. ಸೊ ಆಸ್ ಅ ಸೆಕ್ಟರ್ ವೈಸ್ ನೋಡ್ಕೊಂಡ್ರೆ ಲುಕ್ ಅಟ್ ಹಿಯರ್, ನಿಫ್ಟಿ ಫಿನ್ ಆಗಲಿ ನಿಫ್ಟಿ ಬ್ಯಾಂಕ್ ಅಲ್ಲಿ ಅಷ್ಟೊಂದು ಬಿದ್ದಿಲ್ಲ. ಎನರ್ಜಿ ಸೆಕ್ಟರ್ ಇಸ್ ಹಾರ್ಡ್ಲಿ ಅಥವಾ ಹೆವಿ ಇಫೆಕ್ಟ್ ಆಗಿದೆ because of oil imports restrictions. IT is also because we are the like biggest exporters of the IT to the US, so definitely we are affected because of that ripple effect. And consumption and auto sectors are also affected because of that one only. And realty and nifty metals is too much. So these are major draggers here. So ಇದರಿಂದ ಮಾರ್ಕೆಟ್ ಬಿದ್ದಿದೆ. ನಾಳೆ ಕೂಡ ಇದೇ ರೀತಿ ಕರಾಳ ಶುಕ್ರವಾರ ಆಗುತ್ತಾ ಅಂತ ನಾವು ನೋಡಬೇಕಾಗಿದೆ. ಸೊ ಡೂ ಚೆಕ್ ಹಿಯರ್. ಈ ರೀತಿ ಇರುವ ಸ್ಥಿತಿ ಒಳಗಡೆ ನೀವು ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದರೆ ಹೆದರಿದವರು ತಕೊಂಡೋಗ್ತಾರೆ, ಬಟ್ ಹೋಲ್ಡ್ ಮಾಡಿದವರು ಕೂಡ ಸ್ವಲ್ಪ ಲಾಸ್ ಅನುಭವಿಸ್ತೀರಿ. ಆವರೇಜ್ ಮಾಡಲಿಕ್ಕೆ ನಿಂತ್ಕೊಳ್ಳಿ. ಇದೇ ರೀತಿ ಸಿಚುವೇಶನ್ ಕಂಟಿನ್ಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದೇರ್ ವಿಲ್ ಬಿ ಅದರ್ ವೇಸ್ ಟು ಟ್ಯಾಕಲ್ ದಿಸ್ ಕೈಂಡ್ ಆಫ್ ಸಿಚುವೇಶನ್ ಅಂತ ತಿಳ್ಕೊಳ್ತೀರಿ. ಎನಿವೇ ನನ್ನ ಪೋರ್ಟ್ಫೋಲಿಯೋ ಕೂಡ ಒಂದೇ ದಿನಕ್ಕೆ ದೊಡ್ಡ ಫಾಲ್ ಅನ್ನೇ ತೋರಿಸಿದೆ ಬಿಕಾಸ್ ಆಫ್ ಐ ಹೋಲ್ಡ್ ಸಮ್ ಇಂಪಾರ್ಟೆಂಟ್ ಸ್ಟಾಕ್ಸ್ ಲೈಕ್ ವೆಲ್ಸಮ್ ಕಾರ್ಪೊರೇಷನ್ ಅಥವಾ ರಿಲಯನ್ಸ್ ಎನರ್ಜೀಸ್ ಲೈಕ್ ರಿಲಯನ್ಸ್ ಸ್ಟಾಕ್ನ ಹೋಲ್ಡ್ ಮಾಡಿದೀವಲ್ಲ, ಇವು ಜಾಸ್ತಿ ಹಿಟ್ ಕೊಟ್ಟಿವೆ. ಎನಿವೇ ಸೊ ಎನರ್ಜಿ ಸ್ಟಾಕ್ಸ್ಗಳು ಇಫೆಕ್ಟ್ ಕೊಟ್ಟಿರೋದ್ರಿಂದ ಲೈಕ್ ಪೋರ್ಟ್ಫೋಲಿಯೋ ರ್ಯಾನ್ ನೆಗೆಟಿವ್, ದೋ ವಿ ಕ್ಯಾನ್ ಹೆಜ್ ಅವರ್ ಲೈಕ್ ಪೋರ್ಟ್ಫೋಲಿಯೋ ಬೈ ಲೈಕ್ ಸೆಲ್ಲಿಂಗ್ ದ ಕಾಲ್ಸ್ ಆನ್ ದ ಅಪ್ ಸೈಡ್. ಎನಿವೇ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಕವರಿ ಮಾಡಿಕೊಳ್ಳುತ್ತೆ ಓವರ್ ದ ಟೈಮ್. ಅಂಡ್ ಇನ್ನೂ ಒನ್ ಮೋರ್ ಪಾಯಿಂಟ್ ಹಿಯರ್, ಬಿಕಾಸ್ ಆಫ್ ದಿಸ್ ಹೆವಿ ನ್ಯೂಸ್ ಈಗ ವಿಕ್ಸ್ ಶೂಟ್ ಅಪ್ ಆಗ್ತಾ ಇದೆ. ಓಕೆ, ಇನ್ ಇವನ್ ಬಜೆಟ್ ಕೂಡ ಬರ್ತಾ ಇದೆ ಈಗ ಎಂಡ್ ಆಫ್ ದ ಮಂತ್ ಮುಂಚೆನೆ, ಲೈಕ್ ಫೆಬ್ರವರಿ 1 ಬರ್ತಾ ಇದೆ. ಸೊ ಅದ್ರದ್ದು ಒಂದು ಇಫೆಕ್ಟ್ ಇದೆ. ಈ ತಿಂಗಳು ನಿಮಗೆ ದೊಡ್ಡ ಜಾತ್ರೆಗಳು ಇವೆ. ಸೊ ಬಿ ಕೇರ್ಫುಲ್ ಅಂಡ್ ಟ್ರೇಡ್ ಪ್ರಾಪರ್ಲಿ ವಿತ್ ಯುವರ್ ರಿಸ್ಕ್ ಅಥವಾ ಕ್ಯಾಪಿಟಲ್ ಹಳ್ಳ ಹಿಡಿಕುವ ಕೆಲಸ ಆಗತ್ತೆ. ನೀಟಾಗಿ ನೆನ್ಪಿಟ್ಕೊಳ್ಳಿ.
ಟ್ರೇಡ್ ಕ್ಯಾಪಿಟಲ್ನ ಮೇಂಟೈನ್ ಮಾಡೋದು ಅಥವಾ ಉಳಿಸ್ಕೊಳ್ಳೋದು ನಮ್ಮ ಮೊದಲ ಆದ್ಯತೆ ಆಗಿರುತ್ತೆ. ಎನಿವೇ, ಸೊ ಇದೇನ ಇದ್ರೂ ಕೂಡ ನಾನು ನಾಳೆ ಡೆಫಿನೆಟ್ಲಿ ಕೂತ್ಕೊಂಡು ಲೈವ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಡೂ ಚೆಕ್ ಹಿಯರ್. ಎನಿ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ತಿರಿ, ಡಿಸ್ಕಷನ್ ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು